ನಿಮ್ಮ ಏರಿಯಾಗಳಲ್ಲಿ ನೀವು ಟ್ರೀಟ್ಮೆಂಟ್ ತಗೊಳ್ತಕ್ಕಂಥ ವೈದ್ಯರ ಬಗ್ಗೆ ನೀವು ಇನ್ನು ಮುಂದಕ್ಕೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇರತಕ್ಕಂಥ ವೈದ್ಯರು ಅಸಲಿ ವೈದ್ಯರ, ನಕಲಿ ವೈದ್ಯರ, ಯಾಕೆಂದರೆ ಇತ್ತೀಚೆಗೆ ಈ ಫೇಕ್ ಡಾಕ್ಟರ್ಗಳ ಹಾವಳಿ ಜಾಸ್ತಿ ಆಗಿದೆ. ಹಾಗಾಗಿ ಅಂಥವ್ರನ್ನ ಪತ್ತೆ ಹಚ್ಚಲೇಬೇಕು ಅಂತ ಸರ್ಕಾರ ಕೆಲವೊಂದು ಆದೇಶಗಳನ್ನು ಹೊರಡಿಸಿದೆ. ಏನು ಆದೇಶ, ಹೇಗೆ ನಕಲಿ ವೈದ್ಯರನ್ನ ಪತ್ತೆ ಹಚ್ಚೋದು ನೋಡೋಣ ಬನ್ನಿ. ನಕಲಿ ವೈದ್ಯರಿಗೆ ಶುರು ಢವಢವ. ಆರೋಗ್ಯ ಇಲಾಖೆಯಿಂದ ಹೊಸ ಆದೇಶ. ರಾಜ್ಯದಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದೆ. ಆರೋಗ್ಯ ಇಲಾಖೆ ಈಗಾಗಲೇ 1500ಕ್ಕೂ ಹೆಚ್ಚು ನಕಲಿ ವೈದ್ಯರನ್ನು ಪತ್ತೆ ಹಚ್ಚಿ ಕ್ಲಿನಿಕ್ಗಳನ್ನು ಕ್ಲೋಸ್ ಮಾಡಿಸಿದ್ದಾರೆ. ಮತ್ತಷ್ಟು ನಕಲಿ ವೈದ್ಯರು ಬೀಡು ಬಿಟ್ಟಿದ್ದಾರೆ. ಅಂತಹ ನಕಲಿ ವೈದ್ಯರನ್ನು ಪತ್ತೆ ಮಾಡಲಿಕ್ಕೆ ಆರೋಗ್ಯ ಇಲಾಖೆ ಹೊಸ ಆದೇಶವನ್ನು ಹೊರಡಿಸಿದೆ. ಅಲೋಪತಿ ಮತ್ತು ಆಯುರ್ವೇದಿಕ್ ಕ್ಲಿನಿಕ್ಗಳ ಮುಂಭಾಗ ನೀಲಿ ಮತ್ತು ಹಸಿರು ಬಣ್ಣದ ಬೋರ್ಡ್ ಅನ್ನು ಹಾಕಲಿಕ್ಕೆ ಆದೇಶ ಹೊರಡಿಸಲಾಗಿದೆ. ಪರವಾನಗಿಯನ್ನು ಪಡೆದು ಬಣ್ಣಗಳ ಬೋರ್ಡ್ ಅಳವಡಿಕೆ ಮಾಡಬೇಕು. ಅಲೋಪತಿ ವೈದ್ಯರು ತಮ್ಮ ಕ್ಲಿನಿಕ್ಗಳ ಮುಂಭಾಗ ನೀಲಿ ಬಣ್ಣದ ಬೋರ್ಡ್ ಅನ್ನು ಹಾಕಬೇಕು. ಆ ಬೋರ್ಡ್ನಲ್ಲಿ ವೈದ್ಯಕೀಯ ಕೋರ್ಸ್ ಬಗ್ಗೆ ಬರೆದಿರಬೇಕು. ಯಾವಾಗ ವೈದ್ಯಕೀಯ ಶಿಕ್ಷಣ ಮುಗಿಸಿದ್ದು ಪರವಾನಗಿ ಎಲ್ಲವನ್ನೂ ಕೂಡ ಪ್ರದರ್ಶಿಸಬೇಕು. ಆಯುರ್ವೇದಿಕ್ ವೈದ್ಯರು ಕೂಡ ತಮ್ಮ ಕ್ಲಿನಿಕ್ಗಳ ಮುಂದೆ ಹಸಿರು ಬೋರ್ಡ್ ಅನ್ನು ಹಾಕಬೇಕು ಅಂತ ಹೇಳಿ ಆದೇಶ ಹೊರಡಿಸಲಾಗಿದೆ. ನಾಮಫಲಕವನ್ನು ಅಳವಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ನಾಮಫಲಕದಲ್ಲಿ ಸಿಸ್ಟಮ್ ಆಫ್ ಮೆಡಿಸಿನ್ಗಳಿಗೆ ಯಾವ ಸಿಸ್ಟಮು, ಅಲೋಪತಿಕ್ ಸಿಸ್ಟಮ್ ಅಂದರೆ ಮಾಡರ್ನ್ ಮೆಡಿಸನ್ನು, ಅಥವಾ ನಮ್ಮ ಆಯುಷ್ ಸಿಸ್ಟಮ್ ಅಂದರೆ ಅದಕ್ಕೆ ಬ್ಲೂ ಕಲರ್ ಕೊಟ್ಟಿದ್ದೀವಿ. ಆ ಅಲೋಪತಿಕ್ ಸಿಸ್ಟಮ್ಗೆ ಗ್ರೀನ್ ಕಲರ್ ಕೊಟ್ಟಿದ್ದೀವಿ. ಈ ಸಿಸ್ಟಮ್ನಲ್ಲಿ ಅವರಿಗೆ ಆ ಬೋರ್ಡ್ಗಿಂದ ಯಾವ ಸಿಸ್ಟಮ್ ಆಫ್ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಅಂತ ಎಲ್ಲ ಜನಕ್ಕೆ, ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ಇದು ಲೈಸೆನ್ಸ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಮಾಲೀಕರ ಹೆಸರು ಏನು ಅಂತ ಗೊತ್ತಾಗುತ್ತೆ. ಒಂದು ಬೇಸಿಕ್ ಇನ್ಫಾರ್ಮೇಷನ್ನು ನಮ್ಮೆಲ್ಲ ಜನಕ್ಕೂ ಸಿಗಲಿ ಅನ್ನೋದು ಉದ್ದೇಶದಿಂದ ಇದನ್ನು ಮಾಡ್ತೀವಿ. ಇನ್ನು ಕ್ಲಿನಿಕ್ಗಳಲ್ಲಿ ಬಣ್ಣಗಳ ಬೋರ್ಡ್ ಇಲ್ಲದೆ ಹೋದರೆ ನಕಲಿ ವೈದ್ಯ ಅಂಥೇಳಿ ಪರಿಗಣನೆ ಮಾಡಬೇಕಾಗುತ್ತೆ. 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಬೋರ್ಡ್ನ ಉದ್ದ ಮತ್ತು ಅಳತೆ ಪರಿಷ್ಕರಣೆಗೆ ಆರೋಗ್ಯ ಇಲಾಖೆ ನಿರ್ಧಾರ ಮಾಡಲಿದೆ. ಜೊತೆಗೆ ಸಾರ್ವಜನಿಕರು ಕೂಡ ಕ್ಲಿನಿಕ್ಗಳ ಮುಂಭಾಗ ಈ ರೀತಿ ಬೋರ್ಡ್ ಹಾಕಿಲ್ಲ ಅಂದರೆ ನಕಲಿ ವೈದ್ಯ ಅಂತ ತಿಳಿದು ಟ್ರೀಟ್ಮೆಂಟನ್ನು ಪಡಿಬಾರ್ದು. ಜೊತೆಗೆ ಆರೋಗ್ಯಾಧಿಕಾರಿಗಳಿಗೆ ದೂರನ್ನು ನೀಡಬಹುದಾಗಿದೆ. ಫಸ್ಟು ನಾವು 7x3 ಅಂತ ಹೇಳ್ಬಿಟ್ಟು ನಾಮಫಲಕದ್ದು ಇದು ಮಾಡಿದ್ವಿ. ಪರಿಷ್ಕರಣೆ ಮಾಡಿ ಫೈಲನ್ನು ಕಳಿಸಿದ್ವಿ. ಅದಾದ ಮೇಲೆ ಸೈನ್ ಆಗಿ ಬಂದಮೇಲೆ ಅದನ್ನು ಮತ್ತೆ ಕಮ್ಯುನಿಕೇಟ್ ಮಾಡ್ತೀವಿ. ನಿಯಮಗಳು ಪಾಲನೆ ಮಾಡಿದ್ರೆ ಕಾಯ್ದೆ ಪ್ರಕಾರ ಅವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಆಗುತ್ತೆ. ಬೋರ್ಡ್ ಬೇರೆಯವ್ರು ಹಾಕೋಕ್ಕಾಗಲ್ಲ ವಿತ್ ಲೈಸೆನ್ಸು. ಅದಕ್ಕಾಗಿ ನಕಲಿ ವೈದ್ಯರನ್ನ ಐಡೆಂಟಿಫೈ ಮಾಡೋದು ಇದರ ಮೂಲ ಉದ್ದೇಶನಾಗಿರೋದು. ಆ ಸಂಖ್ಯೆ ಯಾರಿಗೂ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ. ಹಂಗಾಗಿ ಅದು ನಕಲಿಯಾಗಿ ಗೊತ್ತಾಗ್ಬಿಡುತ್ತೆ. ಸಾರ್ವಜನಿಕರು ಕರೆ ಮಾಡಿ ತಿಳಿಸ್ಬೋದು. ಅವರು ಡಿ ಎಚ್ ಆಫೀಸಿಗೆ, ಅವರು DC ಆಫೀಸಿಗೆ, ತಾಲೂಕು ಹೆಲ್ತ್ ಆಫೀಸರ್ಗಳಿಗೆ ಅವರೇ ಕರೆ ಮಾಡಿ ತಿಳಿಸ್ಬೋದು. ರಾಜ್ಯದಲ್ಲಿ 32,000 ಕ್ಲಿನಿಕ್ಗಳಿವೆ. ನಕಲಿ ವೈದ್ಯರ ತಡೆಗೆ ಕ್ಲಿನಿಕ್ಗಳ ಮುಂದೆ ನೀಲಿ ಮತ್ತು ಹಸಿರು ಬೋರ್ಡ್ ಅನ್ನು ಅಳವಡಿಕೆಗೆ ಆದೇಶ ಮಾಡಿದ್ದು ಯಾವ ರೀತಿ ಪಾಲನೆ ಆಗುತ್ತೆ ಅಂತ ಹೇಳಿ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.